ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ 2026ರ ಈ ಶನಿ ಅಸ್ತಯೋಗದ ಒಂದು ರಹಸ್ಯಗಳು. ಇಂದಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಮಾತನಾಡಲಿರುವುದು ಯಾವುದೋ ಒಂದು ಸಾಮಾನ್ಯ ವಿಷಯದ ಬಗ್ಗೆಯಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಶಕ್ತಿಶಾಲಿ ಗ್ರಹಗತಿಯ ಬಗ್ಗೆ. ಹೌದು, ಮಾರ್ಚ್ 25, 2026ರಿಂದ ಆರಂಭವಾಗುವ ಈ ಒಂದು ಕಾಲಘಟ್ಟವು ಮಕರ ರಾಶಿಯವರ ಪಾಲಿಗೆ ಕೇವಲ ಒಂದು ಬದಲಾವಣೆಯಲ್ಲ, ಇದು ಒಂದು ಮಹಾಸ್ಫೋಟ ಎಂದೇ ಹೇಳಬಹುದು. ನೀವು ಈ ವಿಡಿಯೋವನ್ನು ಈಗಷ್ಟೇ ನೋಡಲು ಶುರು ಮಾಡಿದರೆ ದಯವಿಟ್ಟು ಒಂದು ಕ್ಷಣ ನಿಂತು ಕೇಳಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವ ಈ ಒಂದು ನಕಲಿ ಮುಖಗಳ ಪೈಕಿ ಯಾರ ಮುಖವಾಡ ಕಳಚಲಿದೆ, ಯಾರ ಅಸಲಿ ಬಣ್ಣ ಬಯಲಾಗಲಿದೆ, ಇದನ್ನು ಕೇಳಿದ ಮೇಲೆ ನಿಮ್ಮ ಮೈ ಜುಮ್ ಎಂದು ಹೇಳುವುದು ಖಂಡಿತ. ಈ ಕಾಲದ ಚಕ್ರ ಉರುಳುತ್ತಿದೆ. ನ್ಯಾಯದ ದೇವತೆ ಶನಿ ಮಹಾತ್ಮನು ತನ್ನ ಲೆಕ್ಕಾಚಾರವನ್ನು ಶುರು ಮಾಡಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಮಾರ್ಚ್ ಅಂದರೆ ನಿಮಗೆ 25ರಿಂದ ನಿಮಗೆ ಏಪ್ರಿಲ್ 22ರವರೆಗೆ ಶನಿದೇವನು ಅಸ್ತಸ್ಥಿತಿಯಲ್ಲಿ ಇರುತ್ತಾನೆ. ವಿಶೇಷವೇನೆಂದರೆ ಈ ಮಾರ್ಚ್ 29ರಂದು ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು. ಇದು ಸಾಮಾನ್ಯ ಗೋಚಾರವಲ್ಲ, ಇದು ಶನಿಯ ಅಸ್ತಯೋಗ. ಈ ಸಮಯದಲ್ಲಿ ನ್ಯಾಯದ ಅಧಿಪತಿಯಾದ ಶನಿಯು ಕತ್ತಲಲ್ಲಿ ಅಡಗಿಕೊಂಡೇ ನಿಮ್ಮ ಜೀವನದ ಕಸವನ್ನು ಗುಡಿಸಿ ಹಾಕ್ತಾ ಇರೋದು. ಕಳೆದ 5 ವರ್ಷಗಳಿಂದ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ನಂಬಿಕೆ ದ್ರೋಹಕ್ಕೆ ಈಗ ಅಂತಿಮ ತೆರೆ ಬೀಳುವ ಸಮಯ ಬಂದಿದೆ. ಇದನ್ನು ಕೇವಲ ಭವಿಷ್ಯವಾಣಿ ಎಂದು ತಿಳಿಯಬೇಡಿ. ಇದು ಕಾಲವು ನಿಮ್ಮನ್ನು ನೀಡುತ್ತಿರುವ ಒಂದು ಎಚ್ಚರಿಕೆ ಮತ್ತು ಅವಕಾಶ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಕಳೆದ 5 ವರ್ಷಗಳು ನಿಮಗೆ ಹೇಗಿದ್ದವು ಎಂಬುದು ನಿಮಗೆ ಮಾತ್ರ ತಿಳಿದಿದೆ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಮನಸ್ಸಿನ ಮೇಲೆ ಯಾವುದೋ ಭಾರವಾದ ಕಲ್ಲು ಇಟ್ಟಂತಾಗುತ್ತಿತ್ತು. ಕೈ ಹಾಕಿದ ಕೆಲಸಗಳೆಲ್ಲವೂ ಅರ್ಧಕ್ಕೆ ನಿಂತು ಹೋಗುತ್ತಿದ್ದವು. ಎಷ್ಟು ಶ್ರಮ ಪಟ್ಟರೂ ಸಿಗಬೇಕಾದ ಫಲ ಸಿಗುತ್ತಿರಲಿಲ್ಲ. ಸಂಬಂಧಗಳು ಒಂದು ಕಡೆ ಹಾಳಾಗುತ್ತಿದ್ದರೆ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಹೈರಾಣವಾಗಿಸಿತ್ತು. ಯಾರೋ ಅದೃಷ್ಟದ ಶಕ್ತಿ ನಿಮ್ಮ ಕಾಲು ಎಳೆಯುತ್ತಿದೆ ಎಂದು ನಿಮಗೆ ಅನಿಸುತ್ತಿರಲಿಲ್ವೇ? ಹೌದು, ಅದು ರಾಹು ಕಾಲದಂತಹ ದಟ್ಟವಾದ ಕತ್ತಲೆಯಾಗಿತ್ತು. ನಿಮ್ಮ ಆತ್ಮವಿಶ್ವಾಸವನ್ನು ಅದು ಒಳಗಿನಿಂದಲೇ ಕೊರೆಯುತ್ತಿತ್ತು. ಆದರೆ ನೆನಪಿಡಿ, ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಸೂರ್ಯೋದಯ ಹತ್ತಿರದಲ್ಲಿದೆ ಎಂದರ್ಥ. ಈ ಶನಿ ಅಸ್ತಯೋಗದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅಡಗಿರುವ 4 ರೀತಿಯ ಶತ್ರುಗಳನ್ನು ಶನಿದೇವನು ಹೊರಹಾಕಲಿದ್ದಾನೆ. ಕುಟುಂಬದ ಒಳಗಿನ ವೈರಿ ನಿಮ್ಮ ಜೊತೆಯಲ್ಲೇ ಇದ್ದು, ನಿಮ್ಮ ಜೊತೆಯಲ್ಲೇ ಊಟ ಮಾಡುತ್ತಾ, ನಿಮ್ಮ ಏಳಿಗೆಯನ್ನು ನೋಡಿ ಒಳಗೊಳಗೆ ಉರಿದುಕೊಳ್ಳುವವರು. ನೀವು ಯಾವುದಾದರೂ ಈ ಹೊಸ ಕೆಲಸ ಶುರು ಮಾಡುವಾಗ ಇವರು ಪ್ರೋತ್ಸಾಹ ಕೊಡುವ ಬದಲು ನಕಾರಾತ್ಮಕವಾಗಿ ಮಾತನಾಡಿ ನಿಮ್ಮ ಧೈರ್ಯ ಕುಂದಿಸೋದು. ಇವರು ನಿಮ್ಮ ಮನೆಯಲ್ಲೇ ಇರುವ ಶತ್ರುಗಳು. ಈ ವೃತ್ತಿ ಕ್ಷೇತ್ರದಲ್ಲಿ ನಕಲಿ ಮಿತ್ರ ಅಂದರೆ ನಿಮ್ಮ ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮೊಂದಿಗೆ ತುಂಬ ಆತ್ಮೀಯವಾಗಿರುವಂತೆ ನಟಿಸುವ ಸಹೋದ್ಯೋಗಿ ಅಥವಾ ಈ ಒಂದು ಪಾಲುದಾರ. ಇವರು ನಿಮ್ಮ ಐಡಿಯಾಗಳನ್ನು ಕದ್ದು ತಾವೇ ಈ ಒಂದು ಶಬಾಸ್ಗಿರಿ ಅನ್ನೋದು ಪಡಿತಾರೆ. ನಿಮ್ಮ ಬೆನ್ನ ಹಿಂದೆ ಅಧಿಕಾರಿಗಳಿಗೆ ಚಾಡಿ ಹೇಳಿ ನಿಮ್ಮ ಪ್ರಗತಿಗೆ ಇವರು ತಡೆಯೊಡ್ತಾರೆ. ಅಂದರೆ ಮುಖವಾಡದ ಸ್ನೇಹಿತ. ಇವರು ನಿಮ್ಮೊಂದಿಗೆ ಈ ಗಂಟೆಗಟ್ಟಲೆ ಫೋನಿನಲ್ಲಿ ಮಾತನಾಡುತ್ತಾರೆ, ನಿಮ್ಮೊಂದಿಗೆ ಸುತ್ತಾಡ್ತಾರೆ. ಆದರೆ ಈ ಹೊರಗೆ ಹೋದಾಗ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡುತ್ತಾರೆ. ನಿಮ್ಮ ಯಶಸ್ಸು ಕೇವಲ ಲಕ್ನಿಂದ ಬಂದಿದ್ದು ಎಂದು ಹಗುರವಾಗಿ ಮಾತನಾಡುತ್ತಾರೆ. ಹೊಟ್ಟೆ ಕಿಚ್ಚಿನ ನೆರೆಹೊರೆಯವರು. ನೀವು ಹೊಸ ಗಾಡಿ ತಂದಾಗ ಅಥವಾ ಮನೆಯನ್ನು ನವೀಕರಣ ಮಾಡಿದಾಗ ಇವರ ಮನಸ್ಸಿನಲ್ಲಿ ಈ ವಿಷ ಅನ್ನೋದು ತುಂಬಿಕೊಂಡಿರುತ್ತೆ. ನಿಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಸಣ್ಣದೊಂದು ನಗು ಬೀರದ ಇವರು ನಿಮ್ಮ ಗೌರವ ಹೇಗೆ ಕಮ್ಮಿ ಮಾಡಬಹುದು ಎಂದು ಸದಾ ಸಂಚು ರೂಪಿಸುತ್ತಾರೆ ಮತ್ತು ಹಾಗೆಯೇ ಯೋಚಿಸೋದು. ಈ ಒಂದು 4 ವರ್ಗದ ಜನರು ಕಳೆದ 5 ವರ್ಷಗಳಿಂದ ನಿಮ್ಮ ಶಾಂತಿಯನ್ನು ಕದಡುತ್ತಿದ್ದರು. ಆದರೆ ಈ ಮಾರ್ಚ್ ಕೊನೆಯ ವಾರದಲ್ಲಿ ಯಾವುದೋ ಒಂದು ಅನಿರೀಕ್ಷಿತ ಘಟನೆಯಿಂದ ಇವರ ಅಸಲಿ ಮುಖಗಳು ನಿಮ್ಮ ಕಣ್ಮುಂದೆ ಸಾಲಾಗಿ ಬರಲಿವೆ. ಹಳೆಯ ಚಾಟ್ ಲೀಕ್ ಆಗಬಹುದು ಅಥವಾ ಯಾರೋ ಸತ್ಯ ಹೇಳಬಹುದು. ಒಟ್ಟಿನಲ್ಲಿ ಸತ್ಯ ಬಯಲಾಗುವುದಂತೂ ಗ್ಯಾರಂಟಿ. ಶನಿದೇವನು ಕೇವಲ ಶತ್ರುಗಳನ್ನು ದಂಡಿಸುವುದಿಲ್ಲ, ಬದಲಿಗೆ ನಮಗೂ ಒಂದು ಕನ್ನಡಿ ತೋರಿಸುತ್ತಾನೆ. ಮಕರ ರಾಶಿಯವರೇ, ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪವಾಗಿತ್ತು. ನೀವು ತಪ್ಪು ಜನರ ಮೇಲೆ ಈ ಕುರುಡು ನಂಬಿಕೆ ಇಟ್ಟಿದ್ದೀರಿ. ಅವರ ಮಾತನ್ನು ಕೇಳಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಬದಲಿಸಿಕೊಂಡಿದ್ದೀರಿ. ಅಲ್ಲದೆ
ನಿಮ್ಮ ಮನೆಯೊಳಗೆ ನಕಾರಾತ್ಮಕತೆ ತುಂಬಲು ನೀವು ಅವಕಾಶ ನೀಡಿದ್ದೀರಿ. ಅನಗತ್ಯ ಕೋಪ, ಸಣ್ಣ ಪುಟ್ಟ ಜಗಳಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ದೂರ ಸರಿದಿದ್ದು ನಿಮ್ಮ ಶಕ್ತಿಯನ್ನು ಕುಂದಿಸಿತ್ತು. ಆದರೆ ಈಗ ಆ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಮಯ ಬಂದಿದೆ. ಒಮ್ಮೆ ನೀವು ಈ ನಕಲಿ ಜನರಿಂದ ದೂರ ಸರಿದು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಏಪ್ರಿಲ್ ಮೊದಲ ವಾರದಿಂದ ಅದ್ಭುತ ಫಲಿತಾಂಶಗಳು ಬರಲಿವೆ. ನಿಮ್ಮ ಜಾತಕದಲ್ಲಿ ಶುಕ್ರ, ಮಂಗಳ ಮತ್ತು ಗುರು ಗ್ರಹಗಳು ಸಕ್ರಿಯವಾಗಿವೆ. ಅನಿರೀಕ್ಷಿತವಾಗಿ ಹಳೆಯ ಸಾಲ ವಾಪಸ್ ಬರಬಹುದು. ಸ್ಥಗಿತಗೊಂಡಿದ್ದ ಆಸ್ತಿ ವ್ಯವಹಾರಗಳು ಸುಗಮವಾಗಿ ಮುಕ್ತಾಯಗೊಳ್ಳಲಿವೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಮತ್ತು ಸ್ಥಾನಮಾನ ಹುಡುಕಿಕೊಂಡು ಬರಲಿದೆ. ಸಮಾಜದಲ್ಲಿ ನಿಮ್ಮ ಹೆಸರಿನ ಬಗ್ಗೆ ಚರ್ಚೆಯಾಗಲಿದೆ. ಇದು ನಿಮ್ಮ ಜೀವನದ ಗೋಲ್ಡನ್ ಪೀರಿಯಡ್ ಆಗಲಿದೆ. ಈ ಶಕ್ತಿಶಾಲಿ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲವು ಸರಳ ಆದರೆ ಪ್ರಭಾವಶಾಲಿ ಪರಿಹಾರಗಳು ಇಲ್ಲಿವೆ. ಶನಿ ದೀಪಾರಾಧನೆ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಶನಿದೇವನ ಮುಂದೆ ಅಥವಾ ಅಶ್ವತ್ಥ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನೀವು ಕತ್ತಲೆ ದೂರವಾಗಲಿ ಎಂದು ನೀವು ಪ್ರಾರ್ಥಿಸಿಕೊಳ್ಳಿ. ಈ ದಾನ ಧರ್ಮ ಅಂದರೆ ಕಪ್ಪು ಎಳ್ಳು, ಆದಷ್ಟು ಸಾಸಿವೆ ಎಣ್ಣೆ ಅಥವಾ ಈ ಕಪ್ಪು ಬಟ್ಟೆಯನ್ನು ಈ ನಿರ್ಗತಿಕರಿಗೆ, ಬಡವರಿಗೆ ಈ ದೇವಸ್ಥಾನದಲ್ಲಿ ದಾನ ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀಡಿ. ನಿಮ್ಮ ಶ್ರಮದ ಒಂದು ಭಾಗವನ್ನು ಇತರರ ಸೇವೆಗೆ ಮೀಸಲಿಡಿ. ಪ್ರತಿದಿನ ಕನಿಷ್ಠ 108 ಬಾರಿ ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಈ ಜಪ ಮಾಡುವಾಗ ನಿಮ್ಮೆಲ್ಲ ಕಷ್ಟಗಳನ್ನು ಶನಿ ಮಹಾತ್ಮನ ಪಾದಗಳಿಗೆ ಅರ್ಪಿಸಿ. ಈ ಸಮಯದಲ್ಲಿ ಈ ಮದ್ಯಪಾನ, ಮಾಂಸಾಹಾರ ಮತ್ತು ಸುಳ್ಳು ಹೇಳುವುದರಿಂದ ದೂರವಿರಿ. ಪ್ರಾಮಾಣಿಕತೆ ಮತ್ತು ತಾಳ್ಮೆ ನಿಮ್ಮ ಯಶಸ್ಸಿನ ಮಂತ್ರವಾಗಲಿ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಒಂದು ಮುನ್ನುಡಿ. ಯಾರು ನಿಮ್ಮನ್ನು ಹಗುರವಾಗಿ ಕಂಡಿದ್ರೋ, ಯಾರು ನಿಮ್ಮ ಕಣ್ಣೀರಿಗೆ ಕಾರಣವಾಗಿದ್ರೋ ಅವರೆಲ್ಲರೂ ಈಗ ಮೂಕ ವಿಸ್ಮಿತರಾಗಿ ನೋಡುವ ಸಮಯ ಬಂದಿದೆ. ಶನಿದೇವನು ನಿಧಾನವಾಗಿ ಚಲಿಸಿದರೂ ಅವನ ನ್ಯಾಯ ಮಾತ್ರ ಅತ್ಯಂತ ನಿಖರವಾಗಿದೆ. ಈ ಮಾರ್ಚ್ 25ರ ನಂತರ ನಿಮ್ಮ ಜೀವನದಲ್ಲಿ ನೀವು ಕಾಣುವ ಬದಲಾವಣೆಗಳು ನಿಮಗೆ ಆಶ್ಚರ್ಯ ತರಲಿವೆ. ದೈವ ಬಲದ ಮೇಲೆ ನಂಬಿಕೆ ಇರಲಿ. ನಿಮ್ಮ ಶ್ರಮದ ಮೇಲೆ ವಿಶ್ವಾಸವಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ಈ ಮಾಹಿತಿ ಎಲ್ಲರಿಗೂ ಹೆಚ್ಚಾಗಿ ಶೇರ್ ಮಾಡಿ. ಜೀವನದಲ್ಲಿ ಅಡೆತಡೆಗಳು ಹೆಚ್ಚಾದಾಗ, ಎಲ್ಲ ರಸ್ತೆಗಳು ಮುಚ್ಚಿ ಹೋದಂತೆ ಭಾಸವಾದಾಗ ನಮ್ಮ ಅಂತರಾತ್ಮವು ಒಂದು ಪ್ರಶ್ನೆಯನ್ನು ಕೇಳುತ್ತೆ. ನನ್ನ ಬದುಕಿನಲ್ಲಿ ಎಂದಾದರೂ ಬೆಳಕು ಮೂಡುವುದೇ ಎಂದು? ಈ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಒದಗಿ ಬಂದಿದೆ. ಸಂಕಟ ಮೋಚನ ಹನುಮಂತನ ಅಪಾರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನೀವು ಊಹಿಸಲು ಸಾಧ್ಯವಾಗದ ಬದಲಾವಣೆಗಳು ಎದುರಾಗಲಿವೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆ, ಆರ್ಥಿಕ ಮುಗ್ಗಟ್ಟು ಮತ್ತು ಕೌಟುಂಬಿಕ ಕಲಹಗಳು ಈಗ ಇತಿಹಾಸವಾಗಲಿವೆ. ಗ್ರಹಗತಿಗಳ ಅಪರೂಪದ ಸಂಯೋಜನೆಯಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳಲಿವೆ. ನೀವು ಯಾವ ಕೆಲಸಕ್ಕಾಗಿ ಹಗಲಿರುಳು ಶ್ರಮಿಸಿದ್ದೀರೋ, ಯಾವ ಫಲಿತಾಂಶಕ್ಕಾಗಿ ದೇವರಿಗೆ ಹರಕೆ ಹೊತ್ತಿದ್ದೀರೋ ಆ ಫಲ ಈಗ ನಿಮ್ಮ ಕೈ ಸೇರಲಿದೆ. ಬಜರಂಗ ಬಲಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ಶತ್ರುಗಳ ಕಾಟ ಕಡಿಮೆಯಾಗಿ ಮಿತ್ರರ ಸಹಕಾರ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ಯಾರು ನಿಮಗೆ ಬೆನ್ನಿಗೆ ನಿಲ್ಲಲಿಲ್ಲ ಎಂಬ ಕೊರಗು ನಿಮಗಿತ್ತು. ಆದರೆ ಈಗ ಕಾಲ ತುಂಬಾ ಬದಲಾಗಿದೆ. ನೀವು ನಡೆಯುವ ದಾರಿಯಲ್ಲಿ ಯಶಸ್ಸಿನ ಹೂಮಳೆ ಸುರಿಯಲಿದೆ. ಇದು ಕೇವಲ ಬದಲಾವಣೆಯಲ್ಲ, ಇದು ನಿಮ್ಮ ಶ್ರಮಕ್ಕೆ ಸಿಗುತ್ತಿರುವ ಒಂದು ದೈವಿಕ ಪುರಸ್ಕಾರ ಅಂತಲೇ ಅನ್ನಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಈ ಕಡೆಗಣನೆಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸುವವರು ಯಾರೂ ಇಲ್ಲ ಎಂದು ನೀವು ಬೇಸರ ಮಾಡಿಕೊಂಡಿದ್ರಿ. ಆದರೆ ಈ 5 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಈ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೆ ಆಕರ್ಷಕ ಆಫರ್ಗಳು ಬರಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರಲಿದ್ದು ಹೊಸ ಹೂಡಿಕೆಗೆ ಇದು ಒಂದು ಸುವರ್ಣಾವಕಾಶ. ನಿಮ್ಮ ನಿರ್ಧಾರಗಳು ಈಗ ಸರಿ ಎನಿಸಿಕೊಳ್ಳುತ್ತವೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆ ನಿಮ್ಮದಾಗಲಿದ್ದು ಈ ಒಂದು ಬಡ್ತಿ ಅಂದರೆ ಪ್ರಮೋಷನ್ ಸಾಧ್ಯತೆಗಳು ದಟ್ಟವಾಗಿವೆ. ನೀವು ಕೈ ಹಾಕುವ ಪ್ರತಿಯೊಂದು ಯೋಜನೆಯು ಲಾಭದಾಯಕವಾಗಿ ನಿಮಗೆ ಕಾಣಿಸುತ್ತೆ, ಅಂದರೆ ಪರಿಣಮಿಸಲಿದೆ. ಕಷ್ಟಪಟ್ಟು ದುಡಿದ ಒಂದು ಪ್ರತಿ ಹನಿ ಬೆವರಿಗೂ ಈಗ ನಿಮಗೆ ಬೆಲೆ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸುತ್ತಿದ್ದ ಅಸ್ಥಿರತೆ ಈಗ ನಿಧಾನವಾಗಿ ದೂರವಾಗಲಿದೆ.
ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಹೊರಬರಲು ದಾರಿ ಕಾಣಿಸಲಿದೆ. ಅನಿರೀಕ್ಷಿತ ಮೂಲಗಳಿಂದ ಈ ಧನಲಾಭವಾಗುವ ಸಾಧ್ಯತೆ ಇದೆ. ಹಳೆಯ ಆಸ್ತಿ ವಿವಾದಗಳು ಬಗೆಹರಿದು ನಿಮಗೆ ನ್ಯಾಯ ಸಿಗಲಿದೆ. ಮುಖ್ಯವಾಗಿ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಬರಲಿದ್ದು ಉಳಿತಾಯದ ಕಡೆಗೆ ನಿಮ್ಮ ಗಮನ ಹರಿಯಲಿದೆ. ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗುವ ಯೋಗವಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಭದ್ರವಾಗುವುದರಿಂದ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗಿ ನೆಮ್ಮದಿ ಸಿಗಲಿದೆ. ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದವರಿಗೆ ಈ ಸಮಯ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಮರೆತು ಹೋದ ಹಳೆಯ ಗೆಳೆಯರು ಅಥವಾ ದೂರವಾಗಿದ್ದ ಸಂಬಂಧಿಕರು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಮನೆಯಲ್ಲಿನ ವಾತಾವರಣವು ಭಕ್ತಿ ಮತ್ತು ಪ್ರೀತಿಯಿಂದ ಕೂಡಿರುತ್ತೆ. ಈ ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮರೆಯಾಗಿ ಅನುಬಂಧ ಹೆಚ್ಚುತ್ತೆ. ಮಕ್ಕಳ ಶಿಕ್ಷಣ ಅಥವಾ ವಿವಾಹದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯವೊಂದು ಜರುಗುವ ಮುನ್ಸೂಚನೆ ಸಿಗಲಿದೆ. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಹೆಚ್ಚಿನ ಗೌರವ ಸಿಗಲಿದ್ದು ಎಲ್ಲರೂ ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸಲಿದ್ದಾರೆ. ಪ್ರೀತಿ ಪಾತ್ರರೊಂದಿಗೆ ಕಳೆಯುವ ಈ ಕ್ಷಣಗಳು ನಿಮ್ಮ ಬದುಕಿನ ಸುಂದರ ನೆನಪುಗಳಾಗಿ ಇಲ್ಲಿ ಉಳಿಯುತ್ತೆ. ಆರೋಗ್ಯವೇ ಭಾಗ್ಯ ಎಂಬಂತೆ ನಿಮ್ಮ ದೈಹಿಕ ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಚೇತರಿಕೆ ಕಂಡುಬರಲಿದೆ. ಮಾನಸಿಕವಾಗಿ ನೀವು ಹೆಚ್ಚು ದೃಢವಾಗಲಿದ್ದೀರಿ. ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಸಕಾರಾತ್ಮಕ ಎನರ್ಜಿ ನಿಮ್ಮನ್ನು ಆವರಿಸಲಿದೆ. ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮ ಅಥವಾ ಯೋಗ ಮಾಡುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುತ್ತೆ. ನಿಮ್ಮ ಮುಖದಲ್ಲಿ ಹೊಸ ಕಳೆ ಮೂಡಲಿದ್ದು ಆತ್ಮವಿಶ್ವಾಸ ದುಪ್ಪಟ್ಟವಾಗಲಿದೆ. ಹಳೆಯ ನೋವುಗಳನ್ನು ಮರೆತು ಹೊಸ ಜೀವನವನ್ನು ಉತ್ಸಾಹದಿಂದ ಆರಂಭಿಸಲು ಇದು ಪ್ರಶಸ್ತ ಸಮಯ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ ಎಂಬುದನ್ನು ನೀವು ಈ ಅವಧಿಯಲ್ಲಿ ಅನುಭವಿಸಲಿದ್ದೀರಿ. ಬದಲಾವಣೆ ಬರಲಿದೆ ಎಂದು ಸುಮ್ಮನೆ ಕುಳಿತುಕೊಳ್ಬಾರ್ದು. ಈ ಸಮಯದಲ್ಲಿ ನೀವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅಂದರೆ ಮೊದಲನೆಯದಾಗಿ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಳಿ. ಎಲ್ಲರೊಂದಿಗೆ ವಿನಯದಿಂದ ವರ್ತಿಸಿ. ಎರಡನೆಯದಾಗಿ ದಾನ ಧರ್ಮಗಳಿಗೆ ಆದ್ಯತೆಯನ್ನು ನೀಡಿ. ಅಶಕ್ತರಿಗೆ ಸಹಾಯ ಮಾಡುವುದರಿಂದ ದೈವಿಕ ಕೃಪೆ ಇನ್ನೂ ಹೆಚ್ಚಾಗುತ್ತೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಆತುರದ ನಿರ್ಧಾರಗಳು ಅಪಾಯ ತಂದೊಡ್ಡಬಹುದು. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡಬಹುದು. ಆದರೆ ಅವರಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡುವುದು ನಿಮ್ಮ ಯಶಸ್ಸಿನ ಈ ಒಂದು ರಹಸ್ಯ. ಅಂದರೆ ಮಕರ ರಾಶಿಯವರೇ, ಈ ವಿಧಿ ನಿಮ್ಮ ಪರವಾಗಿದೆ. ನೀವು ಕಂಡ ಕನಸು ನನಸಾಗುವ ಕ್ಷಣವಿದು. ದೇವರು ನಿಮಗೆ ನೀಡುತ್ತಿರುವ ಈ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿಕೊಳ್ಳಿ. ಈ 5 ದಿನಗಳಲ್ಲಿ ನೀವು ಅನುಭವಿಸುವ ಪ್ರತಿ ಸಂತೋಷವು ನಿಮ್ಮ ಮುಂದಿನ ಸುಂದರ ಜೀವನಕ್ಕೆ ನಾಂದಿಯಾಗುತ್ತೆ. ಜೀವನವು ಸಮುದ್ರದ ಅಲೆಗಳಂತೆ, ಏರಿಳಿತಗಳು ಸಹಜ. ಆದರೆ ಮಕರ ರಾಶಿಯವರಾದ ನೀವು ತುಂಬಾ ಧೈರ್ಯವಂತರು. ನಿಮ್ಮ ಈ ಧೈರ್ಯವೇ ನಿಮ್ಮನ್ನು ವಿಜಯದ ಪಥಕ್ಕೆ ಕೊಂಡೊಯ್ಯುತ್ತೆ. ಬಜರಂಗ ಬಲಿಯ ನಾಮಸ್ಮರಣೆ ಮಾಡುತ್ತಾ ಮುನ್ನಡೆಯಿರಿ. ಜಯ ಖಂಡಿತವಾಗಿಯೂ ನಿಮ್ಮದೇ ಆಗುತ್ತೆ. ಈ ಶುಭ ಸಂದೇಶವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ನೀಡುತ್ತೆ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ತೇನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.